ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಯೋಬನ ಗ್ರಂಥದಿಂದ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 24. ದೇವರ ವಾಕ್ಯವು ನಿಕ್ಷೇಪ. ಯಾಕಂತ ಹೇಳಿದರೆ, ಯೋಬನು ತಾನೇ 23ನೇ ಅಧ್ಯಾಯದಲ್ಲಿ ಹೇಳುವಾಗ, ದೇವರ ಬಾಯಿಂದ ಬಂದ ಮಾತುಗಳನ್ನು ನನ್ನ ಎದೆಯಲ್ಲಿ ನಿಧಿಯನ್ನಾಗಿ, ನಿಕ್ಷೇಪವನ್ನಾಗಿ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯಕ್ಕೆ ಎಷ್ಟು ಮಹತ್ವ ಯೋಬನು ಕೊಟ್ಟಿದ್ದನು ನೋಡ್ರಿ. ಯೋಬನು ದೇವರ ಬಾಯಿಂದ ಬಂದ ಮಾತುಗಳನ್ನು ಯೋಬ 23:12 ಹೇಳುವಂಥ ಮಾತು ಏನಂದರೆ, ಆತನ ಅಂದರೆ ದೇವರ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ, ಅಂದರೆ ಅದನ್ನು ಕೈಕೊಂಡು ನಡೆದ. ಅದೇ ವಚನದಲ್ಲಿ ಅಂದರೆ 23ನೇ ಅಧ್ಯಾಯ 12ನೇ ವಚನದ 2ನೇ ಭಾಗ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 23 and verse 12, ಆತನ ಬಾಯಿಂದ ಅಂದರೆ ದೇವರ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಮೂಲ ಅಥವಾ ಮಾರ್ಜಿನ್ನಲ್ಲಿ ಏನಂತಿದೆ, ಸ್ವಂತ ತೀರ್ಮಾನಗಳಿಗಿಂತಲೂ ಆತನ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿದ್ದೇನೆ. ವಾವ್! ಆತನ ಬಾಯಿಂದ ಬಂದ ಮಾತುಗಳನ್ನು ಅಂತ ಹೇಳಿಬಿಟ್ಟು ಅಲ್ಲಿ ಆತನ ಎಂಬುದಾಗಿ ಹೇಳುವಂಥ ಕನ್ನಡ ಬೈಬಲಲ್ಲಿ ಚಿಕ್ಕದಾಗಿ ಒಂದು ಅಂತ ಬರೆದಿದೆ. ಆತನ ಅಂತಿರುವಾಗ ಅಲ್ಲಿ ಅದನ್ನು ಅಂಟಿಕೊಂಡು ಚಿಕ್ಕದಾಗಿ ಒಂದು ಅಂತ ಬಂದಿದೆ. ಆ ರೀತಿಯಾಗಿ ಒಂದು ಅಂತ ಬರೆದಿರುವಾಗ ಕೆಳಗೆ ನಾವು ಅಂಚಿನಲ್ಲಿ ಮಾರ್ಜಿನ್ನಲ್ಲಿ ನಾವು ನೋಡುವಾಗ ಸಂಪೂರ್ಣ ಕೆಳಗೆ ಒಂದು ಪಾಠಾಂತರ, ಸ್ವಂತ ತೀರ್ಮಾನಗಳಿಗಿಂತಲೂ. ಸ್ವಲ್ಪ ನಿಲ್ಲಿಸ್ತೇನೆ, ಯಾಕಂದರೆ ಸ್ವಂತ ತೀರ್ಮಾನಗಳು ಭಾಳ ಇದೆ ನಮ್ಮದು. ಆದರೆ ಸ್ವಂತ ತೀರ್ಮಾನಗಳಿಗಿಂತಲೂ ದೇವರ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಭಕ್ತನಾದ ಯೋಬನು ಸಾಕ್ಷಿಯಾಗಿ, ಅನುಭವವಾಗಿ, ಘೋಷಣೆಯಾಗಿ, ನಂಬಿಕೆಯ ಅರಿಕೆಯನ್ನಾಗಿ ಮಾಡುವಾತನಾಗಿದ್ದಾನೆ. ಆಶ್ಚರ್ಯ. ಹೌದು, ಈ ಒಂದು ಕಾರಣದಿಂದ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು. 22ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಯೋಬನ ಸ್ನೇಹಿತನಾದ ಎಲಿಫಜನು ದೇವರ ಬಗ್ಗೆ 25 ಸುಮಾರು ವಿಷಯಗಳನ್ನು, ಸತ್ಯಾಂಶಗಳನ್ನು ಹೇಳ್ತಾನೆ. 22ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ 25 ಸಂಗತಿಗಳು, ಸತ್ಯಾಂಶಗಳು, ಫ್ಯಾಕ್ಟ್ಸ್ ಅಬೌಟ್ ಗಾಡ್. ಆದರೆ 23ನೇ ಅಧ್ಯಾಯದಲ್ಲಿ ಯೋಬನು ಕೂಡ ಸುಮಾರು 25 ವಿಷಯಗಳನ್ನು ದೇವರ ಬಗ್ಗೆ ಹೇಳ್ತಾನೆ. ಆದರೆ ಸತ್ಯಾಂಶವನ್ನಾಗಿ ಹೇಳ್ತಾ ಇಲ್ಲ, ಅನುಭವ ಸಾಕ್ಷಿಯಾಗಿ ಹೇಳುವವನಾಗಿದ್ದಾನೆ. ಪ್ರಸಂಗಿಗಳಲ್ಲಿ 2 ಟೈಪು ಪ್ರಸಂಗಿಗಳು. ಒಂದು ದೇವರ ವಿಷಯವಾಗಿ ಹೇಳುವಂಥ ಎಲಿಫಾಜನಂಥ ಪ್ರಸಂಗಿಗಳು. ಇನ್ನೊಂದು ದೇವರ ವಿಷಯವಾಗಿ ಅಲ್ಲ, ದೇವರನ್ನೇ ರುಚಿಸಿ, ಅನುಭವಿಸಿ, ಪ್ರಕಟಣೆಯಾಗಿ ಹೊಂದಿಕೊಂಡು ಆತನು ಸರ್ವೋತ್ತಮನೆಂದು ಅನುಭವದಿಂದಲೇ ತಿಳ್ಕೊಂಡವರಾಗಿ ಹಂಚಿಕೊಳ್ಳುವಂಥ ಪ್ರಸಂಗಿಗಳು. ಅಂಥವರೇ ಭಕ್ತಾದಿಗಳು, ಯೋಬನಂಥವರು. ಅಂಥ ಭಕ್ತನನ್ನು ದೇವರು ಸಾಕ್ಷಿ ಹೇಳ್ತಾನೆ. ಯೋಬ
19, 25 ಮತ್ತು 27ನೇ ವಚನದಲ್ಲಿ ಯೋಬನು ದೇವರ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಯೋಬ 19ನೇ ಅಧ್ಯಾಯ 25, 26, 27ನೇ ವಚನದಲ್ಲಿ ಯೋಬನು ದೇವರ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಆದರೆ ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಡುವಂಥದ್ದನ್ನು ನಾವು 1ನೇ ಅಧ್ಯಾಯ ಯೋಬನ ಗ್ರಂಥ, 2ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ 2 ಅಧ್ಯಾಯಗಳಲ್ಲಿ ಸತತವಾಗಿ ನಾವು ನೋಡ್ಕೊಳ್ತೇವೆ. ಅದು ದೇವರು ಯೋಬನ ಬಗ್ಗೆ ಯಾರ ಹತ್ರ ಸಾಕ್ಷಿಯಾಗಿ ಧೈರ್ಯವಾಗಿ ಹೇಳಿದ್ದು ಎಂಬುದಾಗಿ ನೋಡುವಾಗ ಸೈತಾನನ ಮುಂದೆ, ವೈರಿಯ ಮುಂದೆ ದೇವರು ಆ ರೀತಿಯಾಗಿ ಹೇಳ್ತಾನ್ರಿ. ಆದ ಕಾರಣ ನಾವು ದೇವರಿಗಾಗಿ ಸಾಕ್ಷಿ ಕೊಡುವಂಥದ್ದು LKG ಅನುಭವ, ಅಸ್ಥಿವಾರದ ಅನುಭವ, ಒಳ್ಳೆಯ ಅನುಭವ. ಆದರೆ ದೇವರು ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವಂಥದ್ದು PhD ಅನುಭವ, ಕಟ್ಟಡದ ಅನುಭವ, ಅಸ್ಥಿವಾರಕ್ಕೆ ಆಚೆ ಇರುವಂಥ ಅನಂತರ ಇರುವ ಅನುಭವ, ಅದು PhD ಅನುಭವ. ಆದ ಕಾರಣ ಇಲ್ಲಿ ಯೋಬನು 23ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ 25 ಅನುಭವಗಳನ್ನು ಹೇಳಿಬಿಟ್ಟ ನಂತರ ಇನ್ನೂ ಮುಂದುವರಿಸ್ತಾನೆ 24ನೇ ಅಧ್ಯಾಯದಲ್ಲಿ. 24ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ಅಲ್ಲಿ ಸುಮಾರು 35 ವಿಷಯಗಳನ್ನು ನಾವು ಈ 24ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. 25 ವಚನಗಳಿದೆ, ಅದರಲ್ಲಿ 35 ವಿಷಯಗಳು ಸಂಗ್ರಹವಾಗಿದೆ. ಒಂದು ಏನಂತ ಹೇಳಿದ್ರೆ, ದೇವರ ಬಗ್ಗೆ ಸುಮಾರು 7 ವಿಷಯಗಳು ಅಲ್ಲಿ ಮುಂದುವರಿಸ್ತಾನೆ, ಅಥವಾ ಅಟ್ಲೀಸ್ಟ್ ರೆಫರೆನ್ಸಸ್ ಟು ಗಾಡ್, ದೇವರ ವಿಷಯದಲ್ಲಿ ಸೂಚಿಯಾಗಿ ಆ ಯೋಬನು 7 ಸಂಗತಿಗಳನ್ನು ಹೇಳ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಯೋಬನು ಸುಮಾರು 21 ವಿಷಯಗಳು ನೆರೆಯವರ ಬಗ್ಗೆ ಹೇಳುವಾತನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ 7 ವಿಷಯಗಳು ದುಷ್ಟರ ಬಗ್ಗೆ ಕೂಡ ಹೇಳುವಾತನಾಗಿದ್ದಾನೆ. 7 ವಿಷಯಗಳು ದೇವರ ಬಗ್ಗೆ ಸೂಚಿಸಿ ಹೇಳ್ತಾನೆ, 21 ವಿಷಯಗಳು ನೆರೆಯವರ ಬಗ್ಗೆ ಸೂಚಿಸಿ ಮಾತಾಡ್ತಾನೆ, 7 ವಿಷಯಗಳು ದುಷ್ಟರ ವಿಷಯದಲ್ಲಿ, ಭ್ರಷ್ಟರ ವಿಷಯದಲ್ಲಿ, ಜಾರರ ವಿಷಯದಲ್ಲಿ, ಅವನು ಶಾಪಗ್ರಸ್ತರ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇಲ್ಲಿ ಯೋಬನು ಮಾತನಾಡುವುದನ್ನು ಗಮನಿಸಬಹುದು. ಸರಿ, ನೆನಪಿರಲಿ, ಈಗಾಗಲೇ ದೃಶ್ಯ ಏನಂದರೆ, ಯೋಬನಿಗೆ ದೊಡ್ಡ ಅನಾಹುತ, ದೊಡ್ಡ ಕಷ್ಟ, ದೊಡ್ಡ ದುರ್ಘಟನೆ, ಸರಣಿ ದುರ್ಘಟನೆಗಳು ಸಂಭವಿಸಿವೆ. ಅವನ ಆಸ್ತಿ ಅಳಿದು ಹೋಯಿತು, ಅವನ ಮಕ್ಕಳೆಲ್ಲರೂ ಸತ್ತು ಹೋದರು, ಅವನ ಆರೋಗ್ಯವು ಕೂಡ ಕೆಟ್ಟು ಹೋಯಿತು, ಅವನ ಹೆಂಡತಿಯ ಸಹಕಾರ ಅವನಿಗಿರಲಿಲ್ಲ. ಅವನಿಗಿದ್ದಂಥ ವ್ಯಕ್ತಿಗಳು 3, ಅನಂತರ ಇನ್ನೊಬ್ಬನು ಸೇರಿಕೊಳ್ತಾನೆ, 4 ಜನರು ಸ್ನೇಹಿತರು ಅವನಿಗೆ ಐಶ್ವರ್ಯವಾಗಿ ಬಂದಿದ್ದರು. 7 ದಿನಗಳು ಹೌದು ಯೋಬನನ್ನು ಸಂಧಿಸಿ ಯೋಬನಿಗೆ ಸಂತಾಪ ತೋರಬೇಕು, ಯೋಬನನ್ನು ಸಂತೈಸಬೇಕೆಂಬ ಉದ್ದೇಶದಿಂದ ಬಂದಂಥವರು 7 ದಿನಗಳು ಅವನನ್ನು ನೋಡಿ ಕಣ್ಣೀರು ಸುರಿಸಿ ಅವನ ಕಷ್ಟದಲ್ಲಿ ಭಾಗಿಗಳಾಗಿ ಯೋಬನ ಶೋಕದಲ್ಲಿ ಅವರು ಹಂಚಿಕೊಂಡು ಯೋಬನ ಜೊತೆಯಲ್ಲಿ ಕೂತ್ಕೊಂಡು ಯೋಬನೊಂದಿಗೆ ಗುರುತಿಸಿಕೊಂಡು, ಯೋಬನ ಸ್ನೇಹಿತರು ಇದ್ದಾರೆ, ದೂರ ಪ್ರಯಾಣ ಮಾಡಿ ಬಂದಿದ್ದಾರೆ, ಯೋಬನ ಗುರುತು ಹಿಡಿಯದೇ ಹೋಗಿದ್ದಾರೆ, ಆದರೂ ಕೂಡ
ಬಂದ ವೇಳೆಯಲ್ಲಿ ಅವರು ಒಬ್ಬೊಬ್ಬರು ಮಾತಾಡ್ತಾರೆ. ಒಬ್ಬೊಬ್ಬರು ಪ್ರಸಂಗಿಗಳು ಇದ್ದ ಹಾಗಿದ್ದಾರೆ. ಪ್ರಸಂಗಿಗಳೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 4 ಜನರು, ಕನಿಷ್ಠ ಈಗ 3 ಮಾತಾಡ್ತಿದ್ದಾರೆ. ಒಬ್ಬನ ಹೆಸರು ಎಲಿಫಜನು, ಇನ್ನೊಬ್ಬನ ಹೆಸರು ಬಿಲ್ದಾದನು, 3ನೇ ಸ್ನೇಹಿತನ ಹೆಸರು ಚೋಫರನು. ಈ 3 ಸ್ನೇಹಿತರು ಒಬ್ಬೊಬ್ಬರಾಗಿ ಮಾತಾಡ್ತಾರೆ. ಮಾತಾಡುವಾಗ ಯೋಬನು ಅದಕ್ಕೆ ಪ್ರತಿಕ್ರಿಯೆ ನೀಡ್ತಿದ್ದಾನೆ. ಈಗ 24ನೇ ವಚನದಲ್ಲಿ 23, 24 ಅಧ್ಯಾಯಗಳಲ್ಲಿ ಯೋಬನೀಗ ಮಾತಾಡ್ತಿದ್ದಾನೆ, ಉತ್ತರ ಕೊಡ್ತಿದ್ದಾನೆ, ಮುಂದುವರಿಸ್ತಾ ಇದ್ದಾನೆ. ಮುಂದುವರಿಸುವಾಗ 24:1 ಯೋಬನ ಗ್ರಂಥದಲ್ಲಿ, ಸರ್ವಶಕ್ತನು ಏಕೆ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಅಂದರೆ ದಂಡನೆಯ ಕಾಲಗಳನ್ನು ಯಾಕೆ ನೇಮಿಸಿಟ್ಕೊಂಡಿಲ್ಲ? ಒಂದು ವೇಳೆ ಸಂಡೇ ಮಾತ್ರ ದಂಡನೆಯ ಕಾಲ, ಉಳಿದಂಥ 6 ದಿವಸಗಳು ರೆಸ್ಟ್ ಎಂಬುದಾಗಿ, ಆ ರೀತಿಯಾಗಿ ಏನಾದರೂ ದೇವರು ಸ್ಪಷ್ಟವಾಗಿ ಅನಿರೀಕ್ಷಿತವಾಗಿಲ್ಲದೆ ಕ್ರಮಬದ್ಧವಾಗಿ ಮೊದಲನೇ ದಿನ ಇಂಥದ್ದು, 2ನೇ ದಿನ ಇಂಥದ್ದು ಎಂಬುದಾಗಿ ಯಾಕೆ ಆ ಥರ ಮಾಡಿಕೊಂಡಿಲ್ಲ ಅಂತ ಅನಿಸಿತು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಸಂತೋಷವಾಗಿ ತನ್ನ ಮಕ್ಕಳೆಲ್ಲರೂ ಒಟ್ಟಾಗಿ ಸಂತೋಷವಾಗಿ ಪಾರ್ಟಿ ಮಾಡಿ, ಅಂದರೆ ಸಂತೋಷವಾಗಿ ಅವರ ಒಂದು ಪದ್ಧತಿ ಆ ರೀತಿಯಾಗಿತ್ತು. ಖುಷಿಯಾಗಿ ಇದ್ದಂಥ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಅನಾಹುತಗಳು, ಒಂದಕ್ಕೊಂದು ಚಂಡಮಾರುತದೋಪಾದಿಯಲ್ಲಿ, ಬಿರುಗಾಳಿಯೋಪಾದಿಯಲ್ಲಿ ಬಂದು, ಸುನಾಮಿಯೋಪಾದಿಯಲ್ಲಿ ಒಂದೊಂದಾಗಿ ಸರಣಿ ಸ್ಫೋಟಗಳು ಯೋಬನ ಜೀವನದಲ್ಲಿ ಸಂಭವಿಸಿದಾಗ, ಸರ್ವಶಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಯಾಕೆ ಗೋಚರವಾಗುವುದಿಲ್ಲ? ಈಗ ದೇವರನ್ನು ತಿಳ್ಕೊಂಡಿದ್ದಾನೆ, ಹಾಗಾದರೆ ದೇವರು ಸ್ನೇಹಿತನಾಗಿ ಅಂಥ ಒಂದು ಅನುಭವ ಹಳೆ ಒಡಂಬಡಿಕೆಯ ಯೋಬನಿಗೆ ಇರಲಿಲ್ಲ. ಯೋಬನಿಗೆ ಸ್ನೇಹಿತರಿದ್ದರು, ಆದರೆ ದೇವರು ಕೂಡ ಸ್ನೇಹಿತನೆಂಬಂಥ ಒಂದು ಅನುಭವ ಯೋಬನಿಗೆ ಬರಲಿಲ್ಲ. ಆದರೆ ಅಬ್ರಹಾಮನಿಗೆ ಅದು ಬಂತು. ಅದು ಭಾಳ ಒಳ್ಳೆಯ ಒಂದು ಅನುಭವ. ಮೋಶೆಗೆ ಕೂಡ ಆ ಒಂದು ವಿಷಯ ಬಂತು. ಯೋಹಾನ 15ರಲ್ಲಿ ಶಿಷ್ಯರಿಗೆ ಕರ್ತನಾದ ಯೇಸು, ನಾನು ನಿಮ್ಮನ್ನು ಇನ್ನು ಮುಂದೆ ಆಳುಗಳಂತ ಕರೆಯೋದಿಲ್ಲ, ಸ್ನೇಹಿತರಂತ ಕರಿತೀನಿ. ಯಾಕಂದರೆ ಯಜಮಾನನು ಮಾಡುವಂಥದ್ದು ಆಳಿಗೆ ಗೊತ್ತಾಗಲ್ಲ, ಸೇವಕರಿಗೆ ಗೊತ್ತಾಗಲ್ಲ, ಆದರೆ ಸ್ನೇಹಿತರಿಗೆ ಗೊತ್ತಾಗ್ತದೆ. ಆದ ಕಾರಣ ಸ್ನೇಹಿತರು ನೀವು ಎಂಬುದಾಗಿ ಕರ್ತನು ಹೇಳ್ತಾನೆ. ಇಲ್ಲಿ ಯಾಕೆ ದೇವರನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಯಾಕೆ ಗೊತ್ತಾಗಲಿಲ್ಲ ಎಂಬುದಾಗಿ ಹೇಳಿಬಿಟ್ಟು, ಈಗ ದೇವರ ಬಗ್ಗೆ ಸರ್ವಶಕ್ತನು ಎಂಬುದಾಗಿ ಯೋಬನು ಹೇಳ್ತಾನೆ. 24:1 ಯೋಬ, ಮತ್ತು ಆತನನ್ನು ಅರಿತವರಿಗೆ, ದೇವರನ್ನು ಅರಿತವರ ಬಗ್ಗೆ 2ನೇದಾಗಿ ಇಲ್ಲಿ ಯೋಬನು ಹೇಳ್ತಿದ್ದಾನೆ. 3ನೇದಾಗಿ ಆತನ ನ್ಯಾಯ ತೀರ್ಪಿನ ದಿನಗಳು, ದೇವರ ದಿನಗಳು, ದೇವರ ನ್ಯಾಯ ತೀರ್ಪಿನ ದಿನಗಳು, ಅದರ ಬಗ್ಗೆ ಕೂಡ ಯೋಬನು ಮಾತಾಡ್ತಾನೆ. ಅಂದ ಹಾಗೆ ಒಂದು ಪ್ರಶ್ನೆ, ಈ ಪ್ರಶ್ನೆ ನನಗೆ ಸ್ವಲ್ಪ ಮುಂಚೆನೇ ಬಂದಿತ್ತು, ಈಗಲೂ ಬಂದಿದೆ. ಅದೇನಂತ ಹೇಳಿದರೆ, 23ನೇ ಅಧ್ಯಾಯ ಯೋಬನ ಗ್ರಂಥ 12ನೇ ವಚನದ 2ನೇ ಭಾಗದಲ್ಲಿ ದೇವರ ಬಾಯಿಂದ, ಆತನ ಬಾಯಿಂದ, ಅಂದರೆ ದೇವರ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಅಥವಾ ನಿಕ್ಷೇಪವನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಯಾವ ಮಾತುಗಳಿವು? ಯಾವಾಗ ಬಂತು ಈ ಮಾತುಗಳು? ಎಲ್ಲಿ ಯೋಬನಿಗೆ ಈ ಮಾತುಗಳು ಬಂದವು? ದೇವರು ಈಗಾಗಲೇ ಮಾತನಾಡುವಂಥದ್ದು ಎಲ್ಲಿಂದ ಅಂತ ನೋಡುವಾಗ 38ನೇ ಅಧ್ಯಾಯದಿಂದ 41ನೇ ಅಧ್ಯಾಯದವರೆಗೆ ದೇವರು ಮಾತಾಡ್ತಾನೆ. ಆದರೆ ಅದಕ್ಕಿಂತ ಮುಂಚೆಯೇ ಇಲ್ಲಿ ಯೋಬನು ಹೇಳ್ತಾ ಇರುವಂಥ ಮಾತೇನೆಂದರೆ, ದೇವರ ಬಾಯಿಂದ ಬಂದು ಮಾತುಗಳನ್ನು ನನ್ನ ಎದೆಯಲ್ಲಿ
ನಿಕ್ಷೇಪವನ್ನಾಗಿ ಕಾಪಾಡಿದ್ದೇನೆ, ಇಟ್ಟುಕೊಂಡಿದ್ದೇನೆ. ಸ್ವಂತ ತೀರ್ಮಾನಗಳಿಗಿಂತಲೂ ಆತನ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ ರೀ. ಯಾವಾಗ ಬಂತು ಈ ಮಾತುಗಳು? ಇನ್ನೂ ಧರ್ಮಶಾಸ್ತ್ರ ಕೊಡಲ್ಪಟ್ಟಿರಲಿಲ್ಲ, ಇನ್ನೂ ಆದಿಕಾಂಡ ಪುಸ್ತಕ ಬರೆಯಲ್ಪಟ್ಟಿರಲಿಲ್ಲ, ಇನ್ನೂ ಮೋಶೆ ಬಂದಿರಲಿಲ್ಲ. ಆದರೆ ಅದಕ್ಕಿಂತ ಮುಂಚೆಯೇ ಯೋಬನಿಗೆ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ, ಸಂಪರ್ಕ, ಸಂದರ್ಶನ, ಪ್ರಕಟಣೆ, ದೇವರ ಸ್ವರ ಕೇಳಿಸಲಾಗಿದೆ. ಸರಿ, ಅದು ಒಂದು ಹೋಮ್ವರ್ಕ್ ಅಂತ ನಾವು ಇಟ್ಕೊಳ್ಳೋಣ. ದೇವರ ಬಗ್ಗೆ ಇನ್ನೊಂದು ವಿಷಯ 12ನೇ ವಚನದಲ್ಲಿ, ದೇವರಾದರೂ ಅದನ್ನು ಅಯುಕ್ತವೆಂದೆಣಿಸುವುದಿಲ್ಲ ಅಂತ ಹೇಳ್ಬಿಟ್ಟು ದೇವರ ಬಗ್ಗೆ ಇನ್ನೊಂದು ರೆಫರೆನ್ಸ್, ಇನ್ನೊಂದು ವಿಷಯ ಯೋಬನ್ ಹೇಳ್ತಾನೆ. ಮತ್ತು 24ನೇ ಅಧ್ಯಾಯ ಯೋಬನ ಗ್ರಂಥ ಮತ್ತು 22ನೇ ವಚನದಲ್ಲಿ, ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಹೌದು, ದೇವರ ಶಕ್ತಿಯ ಬಗ್ಗೆ ಯೋಬನು ಮಾತಾಡ್ತಿದ್ದಾನ್ರಿ. ದೇವರ ಶಕ್ತಿ. 23ನೇ ವಚನ, 24ನೇ ಅಧ್ಯಾಯ ಯೋಬನ ಗ್ರಂಥ 23ನೇ ವಚನದಲ್ಲಿ, ದೇವರು ಅವರಿಗೆ ಅಭಯವನ್ನು ಕೊಟ್ಟದ್ದರಿಂದ ಅವರು ಅದನ್ನು ಆಧಾರ ಮಾಡಿಕೊಳ್ಳುವರು ಎಂಬುದಾಗಿ ಕೆಲವರ ಬಗ್ಗೆ, ವಿಧವೆಯರನ್ನು ಉದ್ಧರಿಸದೆ ಹೋದನಷ್ಟೇ ಎಂಬುದಾಗಿರುವಂಥ ಅದಕ್ಕೆ ರೆಫರೆನ್ಸ್ ಆಗಿ ಕೆಲವರ ಬಗ್ಗೆ ಮಾತನಾಡುವಾಗ ದೇವರು ಅವರಿಗೆ ಅಭಯವನ್ನು ಕೊಟ್ಟದ್ದರಿಂದ ಆಧಾರ ಮಾಡಿಕೊಳ್ತಾರೆ ಅಂತ. ಅದು ಕೂಡ ದೇವರ ವಿಷಯದಲ್ಲಿ ಯೋಬನ್ ಹೇಳುವಂಥ ಒಂದು ಸಂಗತಿ. ಸುಮಾರು 7 ವಿಷಯಗಳನ್ನು ಯೋಬನ್ ಹೇಳ್ತಿದ್ದಾನೆ. ಅದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಅದೇ 23ನೇ ವಚನ, 24ನೇ ಅಧ್ಯಾಯದ 23ನೇ ವಚನದಲ್ಲಿ, ಆತನ ಕಟಾಕ್ಷವು, ಅಂದರೆ ದೇವರ ಕಟಾಕ್ಷವು ಅವರ ಮಾರ್ಗಗಳ ಮೇಲಿರುವುದು. ದೇವರ ಕಟಾಕ್ಷ ನಮ್ಮ ಮಾರ್ಗಗಳ ಮೇಲೆ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಸರಿ, ದೇವರ ಬಗ್ಗೆ ಮಾತಾಡಿದ್ನಲ್ಲ 24ನೇ ಅಧ್ಯಾಯದಲ್ಲಿ ಸುಮಾರು 21 ವಿಷಯಗಳನ್ನು ನೋಡ್ರಿ. ಅನಾಥರು 3ನೇ ವಚನ, ವಿಧವೆಯರು 3ನೇ ವಚನ, ದಿಕ್ಕಿಲ್ಲದವರು 4ನೇ ವಚನ, ಹುದಿಯುವುದಕ್ಕಿಲ್ಲದಂಥವರು 7ನೇ ವಚನ, ಬಟ್ಟೆ ಇಲ್ಲದಂಥವರು ಸಾಕಷ್ಟು 7ನೇ ವಚನ, ಮತ್ತು ಬಡವರು 9ನೇ ವಚನ. ಮತ್ತು ಈ ರೀತಿಯಾಗಿ ನೋಡುವಾಗ ಲೇಬರರ್ಸ್ ಬಗ್ಗೆ, ಕೆಲಸ ಮಾಡುವಂಥವರು, ಬಡವರ ಬಗ್ಗೆ ಆತನು ಹೇಳ್ತಾನೆ. ಹಾಗಾದರೆ ಇದು ಯಾವುದು ಸೂಚಿಸ್ತದೆ? ಮತ್ತಾಯ 22, 37, 39ನೇ ವಚನದಲ್ಲಿ ದೇವರನ್ನು ಪ್ರೀತಿಸಬೇಕು, ನೆರೆಯವರನ್ನು ಪ್ರೀತಿಸಬೇಕೆಂಬಂಥ ವಿಷಯ ಯೋಬನು ಇಂಡೈರೆಕ್ಟ್ ಆಗಿ 24ನೇ ಅಧ್ಯಾಯದಲ್ಲಿ ತರುವಾತನಾಗಿದ್ದಾನೆ. ಯೋಬನ ಗ್ರಂಥ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.